ಹಾಂ, ನೋಡಿ, ಇದು ಭಾಳ ಚೆನ್ನಾಗಿ ಪ್ರಶ್ನೆ ಕೇಳಿದ್ದಾರೆ ನೀವು. ಇತ್ತೀಚೆಗೆ ಏನು ಇದು ಹಾರ್ಟ್ ಸಿಮ್ಟಮ್ಸ್ ಏನಿದೆ ಅಲ್ಲ, ನಾವು ಬರೀ ಸೀನಿಯರ್ ಸಿಟಿಸನ್ 60+ ಅವರಿಗೆ ಚೆಸ್ಟ್ ಪೇನ್ ಆಗುತ್ತೆ, ಅವರಿಗೆ ಹಾರ್ಟ್ ಅಟ್ಯಾಕ್ಸ್ ಆಗ್ತದೆ ಅಂತಿಲ್ಲ. ಇವತ್ತು ನಾಳೆ ಎಲ್ಲರಿಗೆ ಹಾರ್ಟ್ ಅಟ್ಯಾಕ್ಸ್ ಆಗ್ತಾಯಿದೆ. ಅದು ಮಕ್ಕಳಿಗನ್ನಿ, ಅಡಲ್ಟ್ ಏಜ್, ಮಿಡಲ್ ಏಜ್, ಓಲ್ಡ್ ಏಜ್ ಎಲ್ಲರಿಗೆ ಆಗ್ತಾಯಿದೆ. ದ ರೀಸನ್ ಬಿಹೈಂಡ್ ದಿಸ್ ಈಸ್ ದ ಲೈಫ್ ಸ್ಟೈಲ್. ಮೇನ್ ನಾವೇನು ಟೈಮ್ ಪ್ರಕಾರ ಊಟ ಮಾಡೋದಿಲ್ಲ, ಹೊರಗಡೆ ಊಟ ಮಾಡೋದು, ಹೋಟೆಲ್ಸಲ್ಲಿ ಜಾಸ್ತಿ ಊಟ ಮಾಡೋದು, ಧಾಬಾನಲ್ಲಿ ಚೈನೀಸ್ ಪ್ರಾಡಕ್ಟ್ಸ್ ಅದು ಜಾಸ್ತಿ ಯೂಸ್ ಮಾಡೋದು. ಇದರಿಂದ ನಮ್ಮ ಹಾರ್ಟಿಂದು ಏನು ನರಗಳು ಇರುತ್ತಲ್ಲ, ಅದರಿಂದ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ ಇದು ಹಾರ್ಟ್ ಸಿಮ್ಟಮ್ಸ್, ಹಾರ್ಟ್ ಅಟ್ಯಾಕ್ಸ್ ಆಗ್ತಾಯಿದೆ. ಇದು ನಾವು ಇತ್ತೀಚೆಗೆ ನೀವು ಏನು ಹೇಳಿದ್ರಲ್ಲ, ನಿನ್ನೆ ನಾವು ನ್ಯೂಸಲ್ಲಿ ನೋಡಿದೆ, ಮೋರ್ ದೆನ್ 600 ಪೇಷಂಟ್ಸ್ ನಿನ್ನೆ ಜಯದೇವ ಹಾಸ್ಪಿಟಲಲ್ಲಿ ಬಂದು ಸ್ಕ್ರೀನಿಂಗ್ ಮಾಡ್ತಾರಂತೆ. ಸೊ ಇಷ್ಟು ಜಾಸ್ತಿ ಕೇಸಸ್ ಆಗ್ತಾಯಿದೆ. ಎನಿ ಏಜ್ ಎನಿ ಏಜ್, ಎನಿ ಜೆಂಡರಿಗೆ ಹಾರ್ಟ್ ಅಟ್ಯಾಕ್ಸ್ ಆಗ್ತಾಯಿದೆ. ಅದೇ ನನ್ನ ರೀಸನ್ ಏನಂತಂದರೆ ಇದೆ, ಊಟ ಟೈಮ್ ಪ್ರಕಾರ ಊಟ ಇಲ್ಲ, ನಿದ್ದೆ ಇಲ್ಲ, ಮತ್ತು ಇದು ಊಟದ ಟೈಮಿಂಗ್ಸ್ ಇಲ್ಲ, ಮತ್ತು ಎಕ್ಸೆಸ್ ಮೊಬೈಲ್ ಯೂಸೇಜ್, ಸ್ಮೋಕಿಂಗ್, ಗುಟ್ಕಾ, ಆಲ್ಕೋಹಾಲ್, ಇದು ಎಲ್ಲ ಕಾರಣದಿಂದ ಹಾರ್ಟ್ ಅಟ್ಯಾಕ್ಸ್ ಆಗ್ತಾಯಿದೆ. ಸರ್, ನಿಮ್ಮ ಹಾಸ್ಪಿಟಲಲ್ಲೂ ಹಾರ್ಟ್ ಪೇಷಂಟ್ ಬರ್ತಾರೆ ಸರ್? ನಮ್ಮ ಹತ್ರ ನೋಡಿ, ಡೈಲಿ 10 ECG ಮೇಲೆ 10 ECG ಮಾಡ್ತಾಯಿದ್ದೀನಿ ನಾನು. ಯಾಕೆಂದರೆ ಅವೇರ್ನೆಸ್ ಇದೆ ಪೇಷಂಟಿಗೆ, ಇದು ಚೆಸ್ಟ್ ಪೇನ್ ಆಯ್ತಾರೆ ಡಾಕ್ಟ್ರ್ ಕಡೆ ಹೋಗಿ ECG ಮಾಡ್ಕೋಬೇಕು. ಬಟ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಒಂದು ಇದು ಇದೆ. ಅವ್ರು ಬಂದು ಜಸ್ಟ್ ಅದು ಫಸ್ಟ್ ಅದರಲ್ಲಿ 10 ಪೇಷಂಟಲ್ಲಿ 1 ಪೇಷಂಟ್ ಇರ್ಬೋದು, ಒಂದೂ ಇರೋಂಗಿಲ್ಲ, ವೆರಿ ರೇರ್. ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಇವತ್ತು ನಾಳೆ ಚೆಸ್ಟ್ ಪೇನ್ ಆಗ್ತಾಯಿದೆ ಅಂದರೆ ಎಕ್ಸೆಸ್ ಮೊಬೈಲ್ ಯೂಸೇಜ್. ರಾತ್ರಿ ಬೆಳಗನ ಮೊಬೈಲ್ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ದು ನಾವು ಮೊಬೈಲ್ ಮಕ್ಕೊಂಡು ಮತ್ತು ಕುಂತು ನೋಡ್ತಾ ಇದೀವಲ್ಲ, ಅದರಿಂದ ಇದು ಕೈ ಜೊಗ್ಗೋದು, ಚೆಸ್ಟ್ ಪೇನ್ ಆಗೋದು, ನೆಕ್ ಪೇನ್ ಆಗೋದು, ಇದು ಸಿಮಿಲರ್ ಹಾರ್ಟ್ ಅಟ್ಯಾಕ್ ಸಿಮ್ಟಮ್ನ ಹಿಂಗೆ ಇರುತ್ತೆ. ಬಟ್ ಒನ್ಸ್ ಒಂದು ECG ತೊಗೊಂಡು ನೋಡಿದ್ಮೇಲೆ ಅದರಿಂದ ನಾವು ವ್ಯತ್ಯಾಸ ಮಾಡ್ಬೋದು, ಇದು ಹಾರ್ಟಿಂದು ಸಿಮ್ಟಮ್ ಇದೆ, ಏನೋ ನೆಕ್ ಪ್ರಾಬ್ಲಮ್ ಇದೆ ಡ್ಯೂ ಟು ಮೊಬೈಲ್ ಯೂಸೇಜ್ ಅಂತ. ಇದು ಭಾಳ ಅವೇರ್ನೆಸ್ ಇದೆ, ಬಟ್ ಅದಕ್ಕೆ ರೀಸನ್ ಈಸ್ ಎಕ್ಸೆಸ್ ಮೊಬೈಲ್ ಯೂಸೇಜ್. ಸರ್, ಹಾರ್ಟು ಬರೋ ಟೈಮಿಗೆ ಇದು ಬೆವರು ಬರೋದು, ಪೇನ್ ಆಗೋದು ಅಂತ ಸಿಮ್ಟಮ್ಸ್ ಏನೇನಿದೆ ಸರ್? ಅದೇ ನಾನು ಹೇಳ್ದಲ್ಲ, ಸಿಮ್ಟಮ್ಸ್, ಹಾರ್ಟ್ ಅಟ್ಯಾಕ್ ಸಿಮ್ಟಮ್ಸ್ ಮತ್ತು ಸರ್ವೈಕಲ್ ಸಿಮ್ಟಮ್ಸ್ ಸಿಮಿಲರ್ ಇರುತ್ತೆ. ಓನ್ಲಿ ಥಿಂಗ್ ಈಸ್ ECG ಈಸ್ ಅ ಡಿಸೈಡಿಂಗ್ ಫ್ಯಾಕ್ಟರ್. ಅದರಲ್ಲಿ ನಾವು ಚೆಸ್ಟ್ ಪೇನ್ ಅಂತ ಬರೋಣ, ಇಟ್ ಈಸ್ ಎ ವೆರಿ ಗುಡ್ ಡಿಸಿಷನ್ ಟು ಕಮ್ ಆ್ಯಂಡ್ ಹ್ಯಾವ್ ಎ ಚೆಕ್. ಮತ್ತು ಇಮಿಡಿಯೇಟ್ಲಿ ನಾವು ECG ತೊಗೋತೀವಿ. ಅದರಲ್ಲಿ ನಮಗೆ ಚೇಂಜಸ್ ಬಂತಂದ್ರೆ ದಟ್ ಈಸ್ ದ ರೀಸನ್, ದಟ್ ಈಸ್ ದ ಕಾಸ್ ಆಫ್ ಹಾರ್ಟ್ ಅಟ್ಯಾಕ್. ಇಲ್ಲಾಂದರೆ ಇಲ್ಲ ಮೇಡಮ್, ಇಲ್ಲ ನಿಮ್ಮದು ಏನು ಹಾರ್ಟ್ ಪ್ರಾಬ್ಲಮ್ ಇಲ್ಲ, ಇದು ಸರ್ವೈಕಲ್ ಪ್ರಾಬ್ಲಮ್. ಮತ್ತು ನಾವು ಫಾರ್ಮೋಸ್ಟ್ ಪ್ರಶ್ನೆ ಏನು ಕೇಳ್ತಾನೆ ಅಂದರೆ, ಮೊಬೈಲ್ ಎಷ್ಟು ಅವರ್ಸ್ ಯೂಸ್ ಮಾಡ್ತೀರಾ ಅಂತ ಫಸ್ಟ್ ಕ್ವಶನ್. ಅಲ್ಲೇ ಅವರು ಸರೆಂಡರ್ ಆಗಿಬಿಡುತ್ತಾರೆ. ಸರ್, ನಾವು 4-5 ತಾಸು ನೋಡ್ತೀವಿ, ರಾತ್ರಿ 2 ಗಂಟೆ ತನಕ ನೋಡ್ತೀವಿ, ದಿಸ್ ಈಸ್ ದ ರೀಸನ್ ಫಾರ್ ಚೆಸ್ಟ್ ಪೇನ್ ಅಂತೀವಿ. ಆವಾಗ ಸ್ವಲ್ಪ ಇನ್ಶೂರೆನ್ಸ್ ಮಾಡಿ, ಕನ್ವಿನ್ಸ್ ಮಾಡಿ, ಅವರಿಗೆ ಇದ್ರ ಬಗ್ಗೆ ಎಲ್ಲ ತಿಳಿಸಿ ಟ್ಯಾಬ್ಲೆಟ್ಸ್ ಕೊಟ್ಟು ಕಳಿಸ್ತೀವಿ. ನಾನು ಈಗ ಒಂದು ಮೆಸೇಜ್ ಏನು ಕೊಡಬೇಕಂದ್ರೆ, ಇದು ಹಾರ್ಟ್ ಅಟ್ಯಾಕ್ ಬಗ್ಗೆ. ಈಗ ತಮಗೆ ಚೆಸ್ಟ್ ಪೇನ್ ಆಯಿತು ಅಂತ ಮನೇಲಿ ಅಸಿಡಿಟಿ ಇರ್ಬೋದು, ಅಸಿಡಿಟಿ ಅಲ್ಲ, ಇದು ಏನು ರೀ, ಮಸಾಲೆ ಊಟ ಮಾಡೀನಿ, ಲೇಟ್ ಮಾಡ್ಕೊಂಡೀನಿ, ಅದಕ್ಕೆ ಚೆಸ್ಟ್ ಪೇನ್ ಇದೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಇಮಿಡಿಯೇಟ್ಲಿ ಹೋಗಿ ನಿಮ್ಮ ಹತ್ತಿರ ನಿಯರ್ ಬೈ ಡಾಕ್ಟರ್, ಫಿಸಿಷಿಯನ್ ಯಾರು ಇರ್ತಾರಲ್ಲ, ಯಾರ ಕಡೆ ECG ಸೌಲಭ್ಯ ಇದೆ, ಅಲ್ಲಿ ಹೋಗಿ ಒಂದು ECG ಮಾಡ್ಕೊಳ್ಳಿ. ನಿಮ್ಮ ಡೌಟ್ ಕನ್ಫರ್ಮ್ ಆಗುತ್ತೆ. ಅದರಲ್ಲಿ ಡೆಫಿನೆಟ್ಲಿ ಅದರಲ್ಲಿ ನಿಮ್ಗೆ ಹಾರ್ಟ್ ಸಿಮ್ಟಮ್ಸ್ ಇದ್ದರೆ ನಿಮ್ಗೆ ಇಮಿಡಿಯೇಟ್ಲಿ ಟ್ರೀಟ್ ಮಾಡ್ತಾರೆ, ನಿಮಗೆ ಹಾರ್ಟ್ ಹಾಸ್ಪಿಟಲ್ಗೆ ರೆಫರ್ ಮಾಡ್ತಾರೆ, ಏನೂ ಮಾಡ್ಬೋದು. ಬಟ್ ಮನೆಯಲ್ಲಿ ಕುಂತು ನೀವು ಜೀವ ಕಳ್ಕೊಬೇಡಿ, ಇದೇ ಒಂದು ಮೆಸೇಜ್.